ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನ. ನಿನ್ನನ್ನು ದೂಷಿಸಿದರೆ ನಾನು ಪರಮಪಾಪಿಯಾಗುವುದು. ಈಗ ನಾನು ಮಗನ ಮೇಲೆ ಕರುಣೆ ತೋರಿದೆಯಲ್ಲ, ನೆನಪು ಬಂದಲ್ಲ. ಈ ಉಪಕಾರದ ನೋವು ನಾನು ಹೇಗೆ ತೀರಿಸಲಿ ತಾಯಿ? ಆದರೆ ದ್ರೋಣಾಚಾರ್ಯನ ಚಕ್ರವನ್ನು ನೋಡಿ ನನ್ನ ಆಸೆಯೆಲ್ಲ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಬೇಯಿಸಿ ವ್ಯೂಹವನ್ನು ಬೇಯಿಸಲು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶರಾಗಿ ಹಿಂತಿರುಗಿದ ಅಗ್ರಜ. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದದ ಬಗ್ಗೆಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತಗಳೇ ಕಾದಾಡುತ್ತಿರುವರು. ಅವರು ಬೇಗ ಹಿಂತಿರುವ ಸಂಭವವಿಲ್ಲ ಅಗ್ರಜ. ಈಗಿದರ ಉಪಯೋಗ ಭೀಮಸೇನ. ಇದಕ್ಕೆ ನಾವೊಂದು ಜಾಗ್ರತೆಯನ್ನು ಚಿಂತಿಸಬೇಕು. ಇಲ್ಲವೇ ಖಂಡಿತ ಎಂತ ಮಾತು ದೊಡ್ಡಪ್ಪ, ನಿನ್ನ ಕೈಯಲ್ಲಿ ಈಗಲೇ ಇರುವಾಗ
ನಮ್ಮಲ್ಲಿಲ್ಲ. ವ್ಯೂಹದಿಂದ ರಕ್ಷಿತರಾದ ಗೌರವರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ ಅದಕ್ಕೆ ಅನುಮತಿಯನ್ನು ಕೇಳೋದಕ್ಕಾಗಿ ನಾನು ನಿಮಗೆ ಬಂದಿರುವುದು. ಅಪ್ಪು ಅಭಿಮಾನಿಯು ಬಾಪು, ನಮ್ಮ ವಂಶದ ಗೌರವ ಸ್ವರೂಪ ನೀನು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವುದು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ಅದನ್ನು ಬೇಯಿಸುವ ಶಕ್ತಿ ನಿನ್ನಲ್ಲಿಲ್ಲ. ಹಾಗೂ ನಾವೆಲ್ಲರೂ ಜೀವಿಸಿದ್ದು ಈ ಕೆಲಸಕ್ಕೆ ನಿನ್ನನ್ನು ಕಳಿಸಿದರೆ ನಿನ್ನನ್ನು ಕಳಿಸಲು ಲೋಕಾತ್ಮಕ ಅನಿಸುವುದು. ದೊಡ್ಡಪ್ಪ ಅವನು ಚಿಕ್ಕವನೆಂದು ಈ ರೀತಿ ಹೇಳ್ತಿರುವ ನಿನ್ನ ಕಣ್ಣ ಮುಂದೆ ಈ ದೇವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿ ಚಿಕ್ಕದಲ್ಲ ದೊಡ್ಡಪ್ಪ. ಚಾತುರ್ ತೇಜ ಚಿರಪ್ರಕಾಶದಿಂದ ಜ್ವಜ್ವಲ ಮಾನವಾಗಿ ಬೆಳಗುತ್ತಿದೆ. ನನಗೆ ಅನುಮತಿಯನ್ನು ಕೊಡು. ಆಗತಿಲಿ ಪಾರ್ಥನ ಮಗನು ಪಾರ್ಥನಂತೆ ಬಲಶಾಲಿ ಎಂಬುದನ್ನು ತೋರಲು. ಅಗ್ರಜ, ಅಭಿಮಾನಿಯ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹಿಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮಾನಿಯ ಸಹಾಯಕರಾಗಿ ನಿಲ್ಲುವೆನು. ಅಭಿಮಾನಿ ವ್ಯೂಹ ಬೇಯಿಸಿದೊಡನೆ ನಾವೆಲ್ಲ ಒಳಕ್ಕೆ ನುಗ್ಗಿ ಚಿಂತ ಬಿಂದವಾಗಿ ಮಾಡ್ತೇವೆ. ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮಸೇನ, ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಸೇರುವುದು. ಯುದ್ಧರಂಗದಲ್ಲಿ ಈ ಪ್ರಿಯ ಬಾಲಕನು ಒಂದು ಕ್ಷಣವೂ ಬಿಡಲಾಗದು. ಆ ಧನಂಜಯನ ಪ್ರಾಣ ಪದಕವು ಪುನಃ ಅಜ್ಜಯ್ಯನೇ ಪುನಃ ಕುಮಾರನನ್ನು ಸೇರಲಿ. ಭೀಮಸೇನ, ಕುಮಾರ ಭೀಮಸೇನ, ಸುಭದ್ರೆಯ ಪ್ರೇಮ, ಉತ್ತರೆಯ ಸೌಭಾಗ್ಯ, ಪಾಂಡವರ ಆಶೀರ್ವಾದ, ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಸರ್ವದಾ ನಿನ್ನನ್ನು ರಕ್ಷಿಸಲಿ. ಹೋಗಿ ಬಾ, ಏನಿರಲಾಗಿದ್ದರು ಆ ದ್ರೋಣದ ಚಕ್ರಯು ನಿನ್ನ ಪಾಲಿಗೆ ಪುಷ್ಪ ವಿವಾಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ವಜ್ರದ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆ ಭಯವಿರೋದು. ನಡೆಯದೊಡಪ್ಪ
ಬಾಳುವರೆ ನನ್ನ ದಾಸೆ ನಿನ್ನ ಬಯಸುತ್ತಿದೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂದೇ ನಾನು ಆಸೆ ಉತ್ತರ ವಸಂತದ ಬಳಿ ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಈ ಪ್ರಕೃತಿ ನಿನ್ನದು ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ಹೊಸ ಹೊಸದಾದ ಕಿರಣಗಳಿಂದ ಈ ಜಗತ್ತನ್ನೇ ಮಾಡುವುದು ಈ ದಿನದ ದುಃಖವು ಮುಂದಿನ ಆನಂದದ ಮೂಲ ಮುಂದಿನ ಆನಂದವು ದುಃಖದ ಬೀಜ ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಪ್ರೇಮ ಉಚ್ಚರ ಸ್ವಾಮಿ ದೇವರು ಬಂದು ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸುವಳೆ ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರು ನಿಮ್ಮ ಇಚ್ಛೆ ಉಭಯ ಸೈನ್ಯಗಳೇ ಮತವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿಯೋ ಕ್ಷತ್ರಿಯ ವೀರನ್ನು ಸಾರಿ ತೋರಿ ಅರ್ಜುನ ಇದೇ ನೋಡು ಯುದ್ಧ ಭೂಮಿ
ಕುಳಿತಿರುವ ಮಹಾಪುರುಷರೇ, ಕೌರವ ಸೇನಾಪತಿ ಭೀಷ್ಮರು, ಆತನು ನಿನ್ನ ಪಿತಾಮಹನು, ಭಾರತವಂಶದ ಕೀರ್ತಿ ಸ್ವರೂಪನು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನ ಒಂದು ಸಾರಿ ವಂದಿಸು. ಭೀಷ್ಮ ಕುರುಪಿತಮ ಇದೋ ನಿನಗೆ ವಂದಿಸಿದ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿದೆ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳು ನಿನಗೆ ತಿಳಿಸಬಲ್ಲವನಾದರೆ ಇದೇ ಅರ್ಜುನನ ಪತನವೋ ಅಥವಾ ಉತ್ಥಾನವೋ ದೇವ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾದೆ? ಪರಮಾತ್ಮ, ಕ್ಷತ್ರಿಯ ವೀರನಾಗಿ ಅನಾರಿನಂತೆ ವರ್ತಿಸುತ್ತಿರುವೆಯ ಈ ದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗಬಾರ್ದ? ವಾಸುದೇವ,
ಆಚಾರ್ಯ ಭೀಷ್ಮರು, ಪೂಜ್ಯ ಪಿತಾಮಹರು, ಆಚಾರ್ಯ ದ್ರೋಣರು ನಮಗೆ ಅಸ್ತ್ರ ಶಿಕ್ಷೆಯನ್ನು ಕಲಿಸಿಕೊಟ್ಟಾಗೂ ಪೂಜ್ಯಹಾರನಿರುವುದರಲ್ಲಿ ಬಾಣವನ್ನು ಕೊಡುವುದೇ, ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವತಿಯೇ ಶ್ರೇಷ್ಠರು. ಒಂದು ಬಾಂಧವರಿಂದ ರಕ್ತದಲ್ಲಿ ತೊಯ್ದ ರಾಜ್ಯಭೋಗವನ್ನು ಅನುಭವಿಸುವ ನನ್ನ ಇಚ್ಛೆಯೂ ನನಗಿಲ್ಲ. ಸ್ವಜನ ಮದುವೆ ನನಗೆ ಸಂಬಂಧವಿಲ್ಲ. ಕೃಷ್ಣ, ಯಾರನ್ನು ಯಾರು ಉಳಿಸುವುದು ಅರ್ಜುನ? ಅರಿವಿಲ್ಲದ ಆತ್ಮವನ್ನು ಒಲಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಧರಿಸಿದಂತೆ, ಹೊಸ ಬಟ್ಟೆಗಳನ್ನು ಧರಿಸಿದಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದರೂ ಅದರ ಸಲುವಾಗಿ ದುಃಖಿಸುವುದಿಲ್ಲ. ನಾನು ನೀನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಭಾರತ, ಯುದ್ಧವು ಕ್ಷತ್ರಿಯ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು. ಪರಮಾತ್ಮ, ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಸುತ್ತ ಪ್ರಜ್ಞೆಯನ್ನು ಎಚ್ಚರಿಸುತ್ತಿರುವ ನೀನಿಯ ಹೇ ಕರ್ಮಯೋಗಿ, ಯಹೋಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇ? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನಿಸಿರುವವು. ನನಗೆ ನವಳ ನೆನಪಿರುವುದು ನಿನಗಿಲ್ಲ. ನಾನು ಜನ್ಮ ಜಲಾರಹಿತನು, ಭವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಜನ್ಮದ ಪತನವೋ ಅಧರ್ಮವು ಉದ್ಧಾರವಾಗುವುದು, ಆಗ ನಾನು ಭೂಮಿಯಲ್ಲಿ ಜನಿಸುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಗುರುತುಗಳು. ವಾಸುದೇವ, ನಿನ್ನ ಅವತಾರದ ಗುರುತುಗಳೇ. ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಖಂಡಿಸುವ ಮಹಾಮಹಿಮ. ಅರ್ಜುನ, ನಾನು ಮಾಯಾ ಸ್ವರೂಪಿ, ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನೇ ದಾನ ಮಾಡುವೆನು. ಆಕಾಶವೆನಿಸಿ ವಾಯುವಾಗಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರಗಳು ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಶ್ವಾಸದ ರಾಜಪುತ್ರನಲ್ಲಿ ಬಿಡುವೆನು. ಜಗತ್ತಿನ ಪ್ರಭಾವ, ಪ್ರಳಯ, ವಿಜಯ ವಿನಾಶಗಳಿಗೆ ನಾನೇ ಕಾರಣಕರ್ತನು. ಸರ್ವಾರ್ಥಗಾಮಿಯು ಸರ್ವಶ್ರೇಷ್ಠನೂ ಆದ ಪರಪರ ವಸ್ತುವು ನಾನು. ದಾರಿಯಲ್ಲಿ ಮಣಿ ಸಮೂಹವನ್ನು ತೋರಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಕ್ರೋಧವಾಗಿರುವುದು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯವು ನಡೆಯುವು. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯ ಅಂಧಕಾರ ಓಡಿ. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಕಥಾಸು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಸರಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡುವೆನು. ನನ್ನ ಊರಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಪಡೆಯುವಂತೆ. ಎಂಥ ಭಯಾನಕ ರೂಪ ಮಾನವ ಕಣ್ಣುಗಳಿಂದ ನೋಡಲಾರೆನು ಪ್ರಭು. ಹೇ ಗೋಪಿಕಾ ವಲ್ಲಭ, ನಿನ್ನ ಲಲ್ಲ ಚಿತ್ತ ರಂಜಕವಾದ ಗಂಭೀರ ಸುವಾಸನ ವದನದಲ್ಲಿ ಭಯವನ್ನು ಬಿಡು ಪ್ರಾಣಸಕ. ಗದಾಚಂದ್ರ ಶೋಭಿತವಾದ ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ
ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಿರಲಿ. ಕುರುಕ್ಷೇತ್ರದ ಪ್ರಳಯದಲ್ಲಿ ನಿನ್ನ ನೌಕೆಯು ಪ್ರತಪ್ರಶವಾದಂತೆ ನಡೆಯಲಿ. ಸುರಕ್ಷಿತವಾಗಿ ದಡವನ್ನು ಸೇರಲಿ. ನಾನು ಗಣದಾರನಾಗಿ ನಿಂತಿರುವೆನು. ಅರ್ಜುನ ತೇನುಕೋ ಧನುರ್ಬಾಣವನ್ನು ಒಳಗಿದ್ದು ಸಮರಗೀತೆಯನ್ನು ಜಯ ಮಂಗಳದಾಯಕಾರಿಯೇ ಜಯ ಪಾವನದಾರಿ ಮುರಾರಿಯೇ ಪದದಾರಿ ಮುರಾರಿಯೇ ಜಯ ಮಂಗಳದಾಯಕಾರಿಯೇ ಜಯ ಮಂಗಳದಾಯಕಾರಿಯೇ ಮಂಗಳವರ ಮುರಾರಿ ಜಯ Hey!